ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಗಣಿತ ಪಠ್ಯಪುಸ್ತಕದ ಬೀಜೋಕ್ತಿಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಪಾಠದಲ್ಲಿ ಇವತ್ತಿನ ದಿವಸ ನಾವು ಅಭ್ಯಾಸ 12.1ರ ಲೆಕ್ಕಗಳನ್ನ ಬಿಡಿಸೋಣ. ನೋಡಿ, 5ನೇ ಪ್ರಶ್ನೆ ಹೀಗಿದೆ: ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 4 ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ. 4 ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ. ಇವುಗಳನ್ನ ನಾ ಏನ್ ಮಾಡ್ಬೇಕಾಗಿದೆ, ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿಗಳಾಗಿ ವಿಂಗಡಣೆ ಮಾಡಬೇಕಾಗಿದೆ. ಹಾಗಾದ್ರೆ ಮೊದಲು ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂದ್ರೆ ಏನಂತೇಳಿ ನಾವು ತಿಳ್ಕೊಳ್ಳೋಣ. ಇವು ಮೂಲ ಏನಾಗಿದ್ದಾವೆ ಅಂದ್ರೆ ಬೀಜೋಕ್ತಿಗಳ ವಿಧಗಳು. ಬೀಜೋಕ್ತಿಗಳನ್ನ ನಾವು ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತೇಳಿ ವಿಂಗಡಣೆ ಮಾಡ್ತಾ ಇದೀವಿ. ಅದರ ಅರ್ಥ ಒಂದೇ ಪದವನ್ನು ಹೊಂದಿದ್ರೆ ಏಕಪದೋಕ್ತಿ, 2 ಪದಗಳನ್ನು ಹೊಂದಿದ್ರೆ ದ್ವಿಪದೋಕ್ತಿ, 3 ಪದಗಳನ್ನು ಹೊಂದಿದ್ರೆ ಅದನ್ನ ತ್ರಿಪದೋಕ್ತಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಈಗ ಇವತ್ತಿನ ದಿವಸ ನಾವು 9ನೇ ಲೆಕ್ಕವನ್ನ ಬಿಡಿಸೋಣ. z² ಮೈನಸ್ 3z ಪ್ಲಸ್ 8. ಹಾಗಾದ್ರೆ ಇದು ಒಂದು ಪದ, ಇದು ಒಂದು ಪದ, ಇದು ಒಂದು ಪದ. ಹಾಗಾದ್ರೆ ಈ ಬೀಜೋಕ್ತಿಯು ಎಷ್ಟು ಪದಗಳನ್ನು ಹೊಂದಿದೆ ಅಂದ್ರೆ 3 ಪದಗಳನ್ನು ಹೊಂದಿದೆ. ಹಾಗಾದ್ರೆ ಇದಕ್ಕೆ ಉತ್ತರ ಏನಾಗ್ತಾ ಇದೆ, ತ್ರಿಪದೋಕ್ತಿ. ಏನಾಗ್ತಾ ಇದೆ, ತ್ರಿಪದೋಕ್ತಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಇನ್ನು 10ನೇ ಲೆಕ್ಕ a² ಪ್ಲಸ್ b². ಇಲ್ಲಿ ನೋಡಿ, ಇದೊಂದು ಪದ, ಇದೊಂದು ಪದ. ಹಾಗಾಗಿ ಎಷ್ಟು ಪದಗಳು, 2 ಪದಗಳು. ಅದಕ್ಕೆ ನಾವೇನು ಕೇಳ್ತಾ ಇದೀವಿ, ದ್ವಿಪದೋಕ್ತಿ. ಇನ್ನು 11ನೇ ಲೆಕ್ಕ z² ಪ್ಲಸ್ z. ನೋಡಿ, z² ಅನ್ನುವಂಥದ್ದು ಒಂದು ಪದ, z ಅನ್ನುವಂಥದ್ದು ಒಂದು ಪದ, ಹೌದಾ? ಹಾಗಾದ್ರೆ ಇದೊಂದು ಪದ, ಇದೊಂದು ಪದ, ಒಟ್ಟು 2 ಪದಗಳು. ಹೀಗಾಗಿ ಇದು ಕೂಡ ಏನಾಗ್ತಾ ಇದೆ, ದ್ವಿಪದೋಕ್ತಿ. ದ್ವಿಪದೋಕ್ತಿ ಅಂತೇಳಿ ಕರಿತಾ ಇದ್ದೀವಿ. ಇನ್ನು ಕೊನೆಯ ಲೆಕ್ಕ 12ನೇ ಲೆಕ್ಕ 1 ಪ್ಲಸ್ x ಪ್ಲಸ್ x². ಹೌದಾ? 1 ಅನ್ನುವಂಥದ್ದು ಒಂದು ಪದ, x ಅನ್ನುವಂಥದ್ದು ಒಂದು ಪದ, x² ಅನ್ನುವಂಥದ್ದು ಒಂದು ಪದ. ಹೀಗಾಗಿ ಒಟ್ಟು 3 ಪದಗಳು. ಹಾಗಾದ್ರೆ ಇದರ ಉತ್ತರ ಏನಾಗ್ತಾ ಇದೆ, ತ್ರಿಪದೋಕ್ತಿ. ಏನಂತ ಕೇಳ್ತಾ ಇದೀವಿ, ತ್ರಿಪದೋಕ್ತಿ ಅಂತೇಳಿ ಕೇಳ್ತಾ ಇದ್ದೀವಿ. ಈ ರೀತಿಯಾಗಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವಿವತ್ತು ಕಂಡುಹಿಡಿದಿದ್ದೇವೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾವು 9, 10, 11, 12 ಪ್ರಶ್ನೆಗಳನ್ನ ಬಿಡಿಸಿದ್ದೇವೆ. ಹಿಂದಿನ ವಿಡಿಯೋಗಳಲ್ಲಿ ನಾವೇನ್ ಮಾಡಿದ್ದೇವೆ ಅಂದ್ರೆ 1ರಿಂದ 8ರವರೆಗಿನ ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು.